ನಮಸ್ಕಾರ. ಚಿಪ್ಪಿಂಗ್ ಆಫ್ ಶೀಟ್ ಮೆಟಲ್ ಅಥವಾ ಶಿಯರಿಂಗ್ ಕುರಿತ ಈ ಸೆಷನ್ಗೆ ನಿಮಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ವುಡನ್ ಮ್ಯಾಲೆಟ್ ಅನ್ನು ಬಳಸಿ ಶೀಟ್ ಅನ್ನು ಫ್ಲಾಟನ್ ಮಾಡಿ, ವಿವಿಧ ಪ್ರಕಾರಗಳ ಜಿಯೋಮೆಟ್ರಿಕಲ್ ಶೇಪ್ಗಳನ್ನು ಮಾರ್ಕ್ ಮಾಡಿ, ಫ್ಲಾಟ್ ಚಿಸಲ್ನಿಂದ ವಿವಿಧ ಜಿಯೋಮೆಟ್ರಿಕಲ್ ಶೇಪ್ಗಳನ್ನು ಚಿಪ್ ಮಾಡಿ. ಈ ಅಭ್ಯಾಸಕ್ಕೆ ಅಗತ್ಯವಿರುವ ಟೂಲ್ಗಳೆಂದರೆ ಸ್ಟೇಲ್ ರೂಲ್, ಡಿವೈಡರ್, ಡಿಫರೆಂಟ್ ಗ್ರೇಡ್ಸ್ ಅಂಡ್ ಸೈಜಸ್ ಆಫ್ ಫೈಲ್ಸ್, ಸರ್ಫೇಸ್ ಟೇಬಲ್, ಡಾಟ್ ಪಂಚ್ ಅಂಡ್ ಸೆಂಟರ್ ಪಂಚ್, ಬಾಲ್ ಪೀನ್ ಹ್ಯಾಮರ್, anvil, scriber, snip, tinman's anvil, wooden mallet, flat chisel. ಸ್ನಿಪ್ ಅನ್ನು ಬಳಸಿ ಶೀಟ್ ಮೆಟಲ್ ಅನ್ನು 160 mm x 160 mm ಅಳತೆಗೆ ಕತ್ತರಿಸಿ. ವುಡನ್ ಮ್ಯಾಲೆಟ್ ಅನ್ನು ಬಳಸಿಕೊಂಡು ಟಿನ್ ಮ್ಯಾನ್ಸ್ ಆನ್ವಿಲ್ ಮೇಲೆ ಶೀಟ್ ಮೆಟಲ್ ಅನ್ನು ಫ್ಲಾಟನ್ ಮಾಡಿ. ಶೀಟ್ ಮೆಟಲ್ ಮೇಲೆ ಸ್ಕ್ವೇರ್ ಮಾರ್ಕಿಂಗ್ ಮಾಡುವುದನ್ನು ಮೊದಲು ಕಲಿಯೋಣ. ಸ್ಟೇಲ್ ರೂಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು ಶೀಟ್ ಮೆಟಲ್ ಮೇಲೆ 150 mm ನ ಸ್ಕ್ವೇರ್ ಅನ್ನು ಮಾರ್ಕ್ ಮಾಡಿ. $150 mm ನ ಸ್ಕ್ವೇರ್ ಪಡೆಯಲು ಸ್ನಿಪ್ ಬಳಸಿಕೊಂಡು ಶೀಟ್ ಮೆಟಲ್ ಅನ್ನು ಕತ್ತರಿಸಿ. ಫೈಲ್ ಅನ್ನು ಬಳಸಿ ಶೀಟ್ ಮೆಟಲ್ನ ಸೈಡ್ಗಳನ್ನು ಡಿಬರ್ ಮಾಡಿ. ಸೆಂಟರ್ O ಅನ್ನು ನಿರ್ಧರಿಸಲು ಡ್ರಾಯಿಂಗ್ ಪ್ರಕಾರ ಸ್ಟೇಲ್ ರೂಲ್ ಮತ್ತು ಸ್ಕ್ರೈಬರ್ ಬಳಸಿ ಸ್ಕ್ವೇರ್ನ ಎಡ್ಜ್ಗಳಿಗೆ ಪರ್ಪೆಂಡಿಕ್ಯುಲರ್ ಆಗಿರುವಂತೆ ಸೆಂಟರ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಪ್ರಿಕ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ಗಳನ್ನು ಬಳಸಿಕೊಂಡು ಆರ್ಕ್ ಸೆಂಟರ್ O ಅನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಈಗ ಶೀಟ್ ಮೆಟಲ್ ಮೇಲೆ ಸರ್ಕಲ್ ಮಾರ್ಕ್ ಮಾಡುವುದರ ಕುರಿತು ಕಲಿಯೋಣ. ಸ್ಟೀಲ್ ರೂಲ್ ಬಳಸಿಕೊಂಡು 60 mm ಉದ್ದಕ್ಕೆ ಡಿವೈಡರ್ ಅನ್ನು ಹೊಂದಿಸಿ. ಡ್ರಾಯಿಂಗ್ ಪ್ರಕಾರ ಸೆಂಟರ್ O ಅನ್ನು ಬಳಸಿ 60 mm ರೇಡಿಯಸ್ನ ಸರ್ಕಲ್ ಅನ್ನು ಮಾರ್ಕ್ ಮಾಡಿ. ಈಗ ಶೀಟ್ ಮೆಟಲ್ ಮೇಲೆ ಹೆಕ್ಸಗನ್ ಅನ್ನು ಮಾರ್ಕ್ ಮಾಡುವುದರ ಕುರಿತು ಕಲಿಯೋಣ. ತಿಳಿದಿರುವ ಸೈಡ್ ಎ ಯ ಹೆಕ್ಸಗನ್ ಸರ್ಕಲ್ನ ರೇಡಿಯಸ್ ಹೆಕ್ಸಗನ್ ಸೈಡ್ಗೆ ಅಂದರೆ ಎಗೆ ಸಮಾನವಾಗಿರುತ್ತದೆ. 50 mm ಸೈಡ್ನ ಹೆಕ್ಸಗನ್ ಅನ್ನು ಮಾರ್ಕ್ ಮಾಡಲು ಮೊದಲಿಗೆ ಡಿವೈಡರ್ ಮತ್ತು ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು 50 mm ರೇಡಿಯಸ್ನ ಸರ್ಕಲ್ ಅನ್ನು ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು 50 mm ಉದ್ದಕ್ಕೆ ಡಿವೈಡರ್ ಅನ್ನು ಹೊಂದಿಸಿ. P ಮತ್ತು S ಪಾಯಿಂಟ್ಗಳಿಂದ Q, R, T ಮತ್ತು U ಪಾಯಿಂಟ್ಗಳಲ್ಲಿ ಸರ್ಕಲ್ ಅನ್ನು ಕತ್ತರಿಸಿ. ಸ್ಟೀಲ್ ರೂಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿ 50 mm ಸೈಡ್ ಇರುವ ಹೆಕ್ಸಗನ್ ಅನ್ನು ಮಾರ್ಕ್ ಮಾಡಲು P, Q, R, S, T ಮತ್ತು U ಪಾಯಿಂಟ್ಗಳನ್ನು ಜಾಯಿನ್ ಮಾಡಿ. ಈಗ ಶೀಟ್ ಮೆಟಲ್ ಮೇಲೆ ಪೆಂಟಗನ್ ಅನ್ನು ಮಾರ್ಕ್ ಮಾಡುವುದರ ಕುರಿತು ಕಲಿಯೋಣ. ಇದಕ್ಕಾಗಿ ಮೊದಲಿಗೆ ನಾವು ರೆಗ್ಯುಲರ್ ಪೆಂಟಗನ್ ಸರ್ಕಲ್ನ ರೇಡಿಯಸ್ ಅನ್ನು ನಿರ್ಧರಿಸೋಣ.
ಪಾಲಿಗನ್ನ ಎರಡು ಡಯಾಗನಲ್ಗಳ ನಡುವಿನ ಇಂಟರ್ನಲ್ ಆಂಗಲ್ ಥೀಟಾ ಈಕ್ವಲ್ ಟು 360 ಡಿವೈಡೆಡ್ ಬೈ ಎನ್ ಆಗಿದ್ದು, ಇದರಲ್ಲಿ ಎನ್ ಎಂದರೆ ಸೈಡ್ಗಳ ಸಂಖ್ಯೆ ಎಂದರ್ಥ. ಪೆಂಟಗನ್ಗಾಗಿ ಸೈಡ್ಗಳ ಸಂಖ್ಯೆ 5. ಹಾಗಾಗಿ ಎರಡು ಡಯಾಗೊನಲ್ಗಳ ನಡುವಿನ ಇಂಟರ್ನಲ್ ಆಂಗಲ್ ಹೀಗಿರುತ್ತದೆ: ಥೀಟಾ ಈಕ್ವಲ್ ಟು 360 ಡಿವೈಡೆಡ್ ಬೈ ಎನ್ ಈಕ್ವಲ್ ಟು 360 ಡಿವೈಡೆಡ್ ಬೈ 5 ಈಕ್ವಲ್ ಟು 72 ಡಿಗ್ರಿ. ಈ ರೀತಿ ರಚಿಸಲಾದ ಟ್ರಯಾಂಗಲ್ಗಳಲ್ಲಿ 72 ಡಿಗ್ರಿ ಸಬ್ಟೆಂಡೆಡ್ ಆಂಗಲ್ ಮತ್ತು ಬೇಸ್ ಆಗಿ ಪೆಂಟಗನ್ನ ಸೈಡ್ ಅನ್ನು ಹೊಂದಿರುವ ಒಂದನ್ನು ಪರಿಗಣಿಸಿ. ಚಿತ್ರದಲ್ಲಿ ತೋರಿಸಿರುವಂತೆ ಅಪೆಕ್ಸ್ನಿಂದ ಬೇಸ್ಗೆ ಎಳೆದಿರುವ ಲೈನ್ ಟ್ರಯಾಂಗಲ್ ಅನ್ನು ಎರಡು ರೈಟ್ ಆಂಗಲ್ ಟ್ರಯಾಂಗಲ್ಗಳಾಗಿ ಡಿವೈಡ್ ಮಾಡುತ್ತದೆ. ರೈಟ್ ಆಂಗಲ್ ಟ್ರಯಾಂಗಲ್ನಲ್ಲಿ ಆಪೋಸಿಟ್ ಸೈಡ್ಸ್ ಅನ್ನು ಹೈಪೋಟಿನ್ಯೂಸ್ನಿಂದ ಭಾಗಿಸುವುದರಿಂದ ಬರುವ ಅನುಪಾತಕ್ಕೆ ಸೈನ್ ಆಫ್ ಆಂಗಲ್ ಸಮನಾಗಿರುತ್ತದೆ ಎಂದು ನಮಗೆ ತಿಳಿದಿದೆ. ಸೈನ್ ಥೀಟಾ ಈಕ್ವಲ್ ಟು ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್. ಸೈನ್ ಥೀಟಾ ಬೈ 2 ಈಕ್ವಲ್ ಟು a ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ r. ಹಾಗಾಗಿ 40 mm ಸೈಡ್ ಇರುವ ಪೆಂಟಗನ್ನ ಸರ್ಕಲ್ನ ರೇಡಿಯಸ್ ಅನ್ನು ಈ ಕೆಳಗೆ ನೀಡಲಾಗಿದೆ: r ಈಕ್ವಲ್ ಟು a ಡಿವೈಡೆಡ್ ಬೈ 2 ಇಂಟು ಸೈನ್ ಥೀಟಾ ಬೈ 2. r ಈಕ್ವಲ್ ಟು 40 ಡಿವೈಡೆಡ್ ಬೈ 2 ಇಂಟು ಸೈನ್ 72 ಬೈ 2. r ಈಕ್ವಲ್ ಟು 34.026 mm equal to 34 mm. ಸ್ಟೀಲ್ ರೂಲ್ ಬಳಸಿ 34 mm ಉದ್ದಕ್ಕೆ ಡಿವೈಡರ್ ಅನ್ನು ಹೊಂದಿಸಿ. ಡಿವೈಡರ್ ಅನ್ನು ಬಳಸಿ ಸೆಂಟರ್ O ನೊಂದಿಗೆ 34 mm ರೇಡಿಯಸ್ನ ಸರ್ಕಲ್ ಅನ್ನು ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ ಬಳಸಿ 40 mm ಉದ್ದಕ್ಕೆ ಡಿವೈಡರ್ ಅನ್ನು ಹೊಂದಿಸಿ. X, Y, Z, T ಮತ್ತು V ಪೆಂಟಗನ್ ಅನ್ನು ಪಡೆಯಲು ಸರ್ಕಲ್ ಅನ್ನು T ಪಾಯಿಂಟ್ನಿಂದ Z, Y, X ಮತ್ತು V ನಲ್ಲಿ ಕತ್ತರಿಸಿ. ಸ್ಟೀಲ್ ರೂಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿ 40 mm ಸೈಡ್ ಇರುವ ಪೆಂಟಗನ್ ಅನ್ನು ಮಾರ್ಕ್ ಮಾಡಲು T, Z, Y, X ಮತ್ತು V ಪಾಯಿಂಟ್ಗಳನ್ನು ಜಾಯಿನ್ ಮಾಡಿ. ಶೀಟ್ ಮೆಟಲ್ ಮೇಲೆ ಟ್ರಯಾಂಗಲ್ ಅನ್ನು ಮಾರ್ಕ್ ಮಾಡುವುದರ ಕುರಿತು ಈಗ ಕಲಿಯೋಣ. ಇದಕ್ಕಾಗಿ ಮೊದಲಿಗೆ ನಾವು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ನ ಸರ್ಕಲ್ ರೇಡಿಯಸ್ ಅನ್ನು ನಿರ್ಧರಿಸೋಣ. ಟ್ರಯಾಂಗಲ್ಗಾಗಿ ಸೈಡ್ಗಳ ಸಂಖ್ಯೆ 3 ಆಗಿದೆ. ಹಾಗಾಗಿ ಎರಡು ಡಯಾಗೊನಲ್ಗಳ ನಡುವಿನ ಇಂಟರ್ನಲ್ ಆಂಗಲ್ ಈ ರೀತಿ ಇರುತ್ತದೆ: ಥೀಟಾ ಈಕ್ವಲ್ ಟು 360 ಡಿವೈಡೆಡ್ ಬೈ n ಈಕ್ವಲ್ ಟು 360 divided by 3 equal to 120 degrees. ಈ ರೀತಿ ರಚಿಸಲಾದ ಟ್ರಯಾಂಗಲ್ಗಳಲ್ಲಿ 120 ಡಿಗ್ರಿ ಸಬ್ಟೆಂಡೆಡ್ ಆಂಗಲ್ ಮತ್ತು ಬೇಸ್ ಆಗಿ ಟ್ರಯಾಂಗಲ್ನ ಸೈಡ್ ಅನ್ನು ಹೊಂದಿರುವ ಒಂದನ್ನು ಪರಿಗಣಿಸಿ. ಚಿತ್ರದಲ್ಲಿ ತೋರಿಸಿರುವಂತೆ ಅಪೆಕ್ಸ್ನಿಂದ ಬೇಸ್ಗೆ ಎಳೆದಿರುವ ಲೈನ್ ಟ್ರಯಾಂಗಲ್ ಅನ್ನು ಎರಡು ರೈಟ್ ಆಂಗಲ್ ಟ್ರಯಾಂಗಲ್ಗಳಾಗಿ ಡಿವೈಡ್ ಮಾಡುತ್ತದೆ. ರೈಟ್ ಆಂಗಲ್ ಟ್ರಯಾಂಗಲ್ನಲ್ಲಿ ಆಪೋಸಿಟ್ ಸೈಡ್ಸ್ ಅನ್ನು ಹೈಪೋಟಿನ್ಯೂಸ್ನಿಂದ ಭಾಗಿಸುವುದರಿಂದ ಬರುವ ಅನುಪಾತಕ್ಕೆ ಸೈನ್ ಆಫ್ ಆಂಗಲ್ ಸಮನಾಗಿರುತ್ತದೆ ಎಂದು ನಮಗೆ ತಿಳಿದಿದೆ. ಸೈನ್ ಥೀಟಾ ಈಕ್ವಲ್ ಟು ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್. Sin theta by 2 equal to a divided by 2 divided by r.
ಹಾಗಾಗಿ 30 mm ಟ್ರಯಾಂಗಲ್ನ ಸರ್ಕಲ್ ರೇಡಿಯಸ್ ಅನ್ನು ಕೆಳಗೆ ನೀಡಲಾಗಿದೆ. R equal to A divided by 2 into sin theta by 2. R equal to 30 divided by 2 into sin 120 by 2. R equal to 17.321 mm equal to 17.3 mm. ಸ್ಟೀಲ್ ರೂಲ್ ಬಳಸಿಕೊಂಡು 17.5 mm ಉದ್ದಕ್ಕೆ ಡಿವೈಡರ್ ಅನ್ನು ಹೊಂದಿಸಿ. ಡಿವೈಡರ್ ಅನ್ನು ಬಳಸಿಕೊಂಡು ಸೆಂಟರ್ O ಇರುವಂತೆ 17.5 mm ರೇಡಿಯಸ್ನ ಒಂದು ಸರ್ಕಲ್ ಅನ್ನು ರಚಿಸಿ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು 30 mm ಉದ್ದಕ್ಕೆ ಡಿವೈಡರ್ ಅನ್ನು ಹೊಂದಿಸಿ. 30 mm ಸೈಡ್ ಇರುವಂತೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅನ್ನು ಪಡೆಯಲು L, M ಮತ್ತು N ಪಾಯಿಂಟ್ಗಳಲ್ಲಿ ಸರ್ಕಲ್ ಅನ್ನು ಕತ್ತರಿಸಿ. ಸ್ಟೀಲ್ ರೂಲ್ ಮತ್ತು ಸ್ಕ್ರೈಬರ್ ಬಳಸಿ 30 mm ಸೈಡ್ ಇರುವಂತೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅನ್ನು ಮಾರ್ಕ್ ಮಾಡಲು L, M ಮತ್ತು N ಪಾಯಿಂಟ್ಗಳನ್ನು ಜಾಯಿನ್ ಮಾಡಿ. ಈಗ ಶೀಟ್ ಮೆಟಲ್ನ ಚಿಪ್ಪಿಂಗ್ ಅಥವಾ ಶಿಯರಿಂಗ್ ಬಗ್ಗೆ ಕಲಿಯೋಣ. ಶೀಟ್ ಮೆಟಲ್ ಅನ್ನು ಮೆಟಲ್ ಪ್ಲೇಟ್ ಮೇಲೆ ಇರಿಸಿ ಮತ್ತು ಅದನ್ನು ಕ್ಲ್ಯಾಂಪ್ ಮಾಡಿ. ಫ್ಲಾಟ್ ಚಿಸಲ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿ ಪೆಂಟಗನ್ ಶೇಪ್ಡ್ ಶೀಟ್ನಿಂದ 30 mm ಸೈಡ್ ಇರುವಂತೆ ಟ್ರಯಾಂಗಲ್ ಅನ್ನು ಕತ್ತರಿಸಿ. ಫ್ಲಾಟ್ ಚಿಸಲ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿ ಹೆಕ್ಸಗನ್ ಶೇಪ್ಡ್ ಶೀಟ್ನಿಂದ 40 mm ಸೈಡ್ ಇರುವಂತೆ ಪೆಂಟಗನ್ ಅನ್ನು ಕತ್ತರಿಸಿ. ಫ್ಲಾಟ್ ಚಿಸಲ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿ ಸರ್ಕಲ್ ಶೇಪ್ಡ್ ಶೀಟ್ನಿಂದ 50 mm ಸೈಡ್ ಇರುವಂತೆ ಹೆಕ್ಸಗನ್ ಅನ್ನು ಕತ್ತರಿಸಿ. ಸಣ್ಣ ಫ್ಲಾಟ್ ಚಿಸಲ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿ 120 mm ಡಯಾಮೀಟರ್ನ ಸರ್ಕಲ್ ಅನ್ನು ಕತ್ತರಿಸಿ. ಸ್ಟೀಲ್ ರೂಲ್ ಬಳಸಿ ಎಲ್ಲಾ ಜಿಯಾಮೆಟ್ರಿಕ್ ಪ್ರೊಫೈಲ್ಗಳ ಅಳತೆಗಳನ್ನು ಪರಿಶೀಲಿಸಿ. ರೀಕ್ಯಾಪ್ ಮಾಡಲು ನಾವು ಕಲಿತಿರುವುದು: ವುಡನ್ ಮ್ಯಾಲೆಟ್ ಅನ್ನು ಬಳಸಿ ಶೀಟ್ ಅನ್ನು ಫ್ಲಾಟನ್ ಮಾಡಿ, ವಿವಿಧ ಪ್ರಕಾರಗಳ ಜಿಯೋಮೆಟ್ರಿಕಲ್ ಶೇಪ್ಗಳನ್ನು ಮಾರ್ಕ್ ಮಾಡಿ, ಫ್ಲಾಟ್ ಚಿಸಲ್ನಿಂದ ವಿವಿಧ ಜಿಯೋಮೆಟ್ರಿಕಲ್ ಶೇಪ್ಗಳನ್ನು ಚಿಪ್ ಮಾಡಿ. ಇದು ಚಿಪ್ಪಿಂಗ್ ಆಫ್ ಶೀಟ್ ಮೆಟಲ್ ಆರ್ ಶಿಯರಿಂಗ್ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ನಿಮ್ಮನ್ನು ಮುಂದಿನ ಸೆಷನ್ನಲ್ಲಿ ಭೇಟಿ ಮಾಡ್ತೇನೆ.